ಮ್ಯೂಟಲ್ಲಿ ಏನು ಮಾತಾಡಿಲ್ಲ, ಅದನ್ನೇ ನೀವು ಹೇಳಿದ್ನೆ ಮತ್ತೆ ವಾಪಸ್ ಹೇಳ್ದೆ ಅಷ್ಟೇ. ನಾನು ಎಲ್ರು ಬೇಜಾರು ಮಾಡ್ಕೊಂತಾರೆ, ಊಟ ಹಾಕೊಂಡು ತಿಂತೀನಪ್ಪ. ಕೇಳಿಸ್ಕೊಂಡ್ರ? ಇಲ್ಲಿ ನಾನು ಎಲ್ರು ಬೇಜಾರ್ ಮಾಡ್ಕೊಂತಾರೆ, ಊಟ ಹಾಕೊಂಡ್ ತಿಂತೀನಿ ಅಂತಿದ್ದಾರೆ ಇವರು. ನನ್ಗೋಸ್ಕರ ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ ಬೇಳೆ ಸಾಂಬಾರನ್ನ. ನಂಗೆ ಹೊಟ್ಟೆ ಸಿಕ್ಕೈತೆ. ಹೊಟ್ಟೆ ಏನಾದ್ರು ಮಾಡಿ ಸ್ಪೆಷಲ್ ಅದಕ್ಕೆ. ನೀವೇನಾದ್ರೂ ತಂದು ನಾನು ಮಾಡ್ತೀನಿ. ಆಮೇಲೆ ನೋಡೋಣ. ಸ್ವಲ್ಪ ತಿಂತೀನಿ. ನಿಮ್ಮನ್ನ ಕರ್ಕೊಂಡು ಬಂದ್ರೆ ಮತ್ತೆ ಸುಮ್ನೆ ಖರ್ಚು. ಅಣ್ಣ ಹೇಳ್ದಂಗೆ ಐತಿದು. ಇವರು ಯಾರಪ್ಪ ಇವ್ರ ಹೆಸರು? ಪ್ರಜಕ್ತಾ. ನೀನ್ ಯಾಕೆ ಒಂದ್ ನಿಮಿಷ. ಪ್ರಜಕ್ತಾ ಅವರೇ, ಅವರು ಸುಮ್ನೆ ಹೇಳ್ತಾರೆ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನಮ್ಮನೇಲಿ ನಮ್ಮ ಅಣ್ಣ ಹಂಗೆ ಅಂತ ಇರ್ತಾನೆ, ನಿಮ್ ಮದ್ವೆ ಮಾಡಿ ಕಳ್ಸಿದ್ರೆ ಸುಮ್ನೆ ಕರ್ಕೊಂಬರಕ್ ಖರ್ಚು, ಚಿಕನ್ ತರ್ಬೇಕು ಅದ್ ತರ್ಬೇಕು, ನಾನ್ ತಿನ್ನಲ್ಲ ಆದ್ರೆ ನಮ್ಮ ಯಜಮಾನ್ ತರ್ಬೇಕು ಅದು ಇದು ಅಂತ ಭಾಷಣ. ಅಂದ್ರೆ ಅಷ್ಟೊಂದ್ ಪ್ರೀತಿ ಇರುತ್ತೆ, ಆದ್ರೆ ಯಾವ ಅಣ್ಣನೂ ತೋರಿಸ್ಕೊಳಲ್ಲ. ನಮ್ಮ ಮಂಜಣ್ಣ ಬೈತಾನೆ ಇರ್ತಿದ್ದ ಸಂದುನು. ಅವಳು ಡೆಲಿವರಿ ಹೋದ ತಕ್ಷಣ ಅವಳು ಸ್ಟಾರ್ಟ್ ಮಾಡ್ಬಿಟ್ಟ. ನಮ್ಮ ಅಕ್ಕನ ಮದ್ವೆ ಆಗೋಕ್ಕೂ ಮುಂಚೆ ನಮ್ಮ ಅಣ್ಣನು ಹಂಗೆ ಹೇಳ್ತಾ ಇದ್ದ, ನೀವ್ ಬಂದ್ರೆ ಸುಮ್ನೆ ಖರ್ಚು, ಬರದ್ ಬೇಡ, ನಿನ್ ಕರಿಯೋದಿಲ್ಲ, ಹಂಗೆ ಹಿಂಗೆ ಅಂತಿದ್ದ. ಇವಾಗ ದಿನಾ ಕಾಲ್ ಮಾಡ್ತಾನೆ. ಇವಾಗ ಪಾಪು ಆದಾಗ ಆಸ್ಪತ್ರೆಗೆ ಕರ್ಕೊಂಡೋದಾಗ್ಲೂ ಎಷ್ಟು ಹತ್ತಿದ್ದಾನೆ ಅಂದ್ರೆ ಪಾಪು ಆಗುವಾಗ ಸುಮ್ನೆ ಅಣ್ಣಂದಿರ ಹಂಗೆ ರೇಗ್ಸೋದಕ್ಕೆ ಹೇಳ್ತಾರೆ, ಇಷ್ಟ ಇಲ್ಲ ಅದು ಇದು ಅಂತಿರ್ತಾರೆ, ಬಟ್ ಆದ್ರೂ ಒಳಗಡೆ ಇರುತ್ತೆ. ಬ್ಯಾಡ್ ಕಮೆಂಟ್ ಮಾಡಿದ್ರೆ ಒಗಿತೀರಾ ಅಲ್ವಾ? ಸರಿ, ಕೆಟ್ಟದಾಗ ಮಾತಾಡ್ತೀನಿ, ಉಗಿರಿ ಮಾ ಪ್ಲೀಸ್. ಬೇಡ, ಏನಾಗಿದೆ ನಮ್ದು ಚಾನಲ್ ಬ್ಯಾನ್ ಮಾಡ್ಬಿಡ್ತಾರೆ ಹಂಗ್ ಬೈದ್ರೆ. ದೂರದಿಂದಲೇ ನಮಸ್ಕಾರ ಅಂತಿದ್ದಾರೆ. ಅಯ್ಯೋ ಹಂಗೆಲ್ಲ ಹೇಳ್ಬಾರ್ದು. ನಿಮ್ಮ ಅತ್ತೆಗೆ ಹೇಳು, ಅತ್ತೆಗೆ ಹೇಳು ಮಾಡಿ ಕೊಡ್ತಾರೆ ಬಿಸಿ ಬಿಸಿ ಅಂತಿದ್ದಾರೆ. ಅಮ್ಮನಿಗೆ ಹೇಳ್ತೀನಿ, ನಿಲ್ಲು ನಿನ್ಗೆ ಮಾಡ್ತೀನಿ ಅಂತಿದ್ದಾರೆ. ಅಯ್ಯೋ ನಮ್ ಪ್ರೊಜೆಕ್ಟ್ ಅವನು ನನ್ನ ಮನೆಯಿಂದ ಹೋದ ನಂತರ ತುಂಬಾ ಖುಷಿಯಾಗಿದ್ದಾನೆ ಅಂತೆ. ಹೌದಾ ಪುಟಾಣಿ? ಇಲ್ಲ ಹಂಗಿರಲ್ಲ, ಬಟ್ ನಮ್ ಮುಂದೆ ಹಂಗಿದ್ ಮಾಡ್ತಾರೆ. ನಮ್ಮ ಅಕ್ಕನ ಮುಂದೆನೂ ಅಷ್ಟೇ, ನೀನ್ ಹೋಗಿರೋದ್ ಖುಷಿ ಐತೆ, ನಾವ್ ಮನೇಲಿ ಆರಾಮಾಗಿದೀವಿ ಅಂತಿರ್ತಾನ ನಮ್ಮ ಅಣ್ಣ. ಬಟ್ ಅವಳು ಹೋದಾಗಿಂದ ಬೇಜಾರಲ್ಲಿರೋನು. ಇವಾಗ ಇವ್ರು ಈ ಸಿಸ್ಟರ್ ಇಲ್ಲಿ ಮನೆ ಹತ್ರ ಇರ್ಬೇಕಾದ್ರೆ ಚೆನ್ನಾಗಿದ್ದಾನೆ, ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ. ನಮ್ಮ ಅದಕ್ಕೆ ದಿನಕ್ಕೊಂದು ಸಲ ಫೋನ್ ಮಾಡ್ತಾರೆ, ಆದ್ರೆ ಅವನು ವಾರ ಆಯ್ತು ಫೋನ್ ಮಾಡಿಲ್ಲ ಒಂದ್ಸಲನು ಅಂತ ಹೇಳ್ತಿದ್ದಾರೆ. ಅಯ್ಯೋ ನೀವ್ ಹಿಂಗೆಲ್ಲ ಮಾಡಬಾರ್ದು ಶ್ರದ್ಧಾನಂದ ಬ್ರದರ್. ಪಾಪ ತಂಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ಫೋನ್ ಮಾಡಿ ಆಯ್ತಾ, ಮಾತಾಡಿ ಅವ್ರ ಜೊತೆ, ಖುಷಿ ಆಗುತ್ತೆ. ತಂಗಿ ಪಾಪ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ನೋಡಿ. ಆಮೇಲೆ ಪ್ರೊಜೆಕ್ಟ್ ಪುಟಾಣಿ ಇವಾಗ ಎಲ್ಲಿ ಇರೋದು ಕಾಣಿಸ್ತಲ್ಲ, ಯಾರನ್ನೂ ತೋರಿಸ್ತಿಲ್ಲ ಲೈವಲ್ಲಿ. ಸೂರ್ಯಣ್ಣ ಇದ್ದೀರಾ? ಸಿಸ್ಟರ್ ಮನೆ ಕಾಲ್ ಮಾಡಿದ್ರೆ ಹೋದ ವಾರ ನನ್ನ ಕಡೆಯಿಂದ ರೀಚಾರ್ಜ್ ಮಾಡಿಸಿಕೊಂಡೆ. ಅಯ್ಯೋ ಸಿಸ್ಟರ್ ಅಲ್ವಾ, ಅದೇ ನಿಮ್ ಮನೇಲಿ ಇದ್ದಿದ್ರೆ ರೀಚಾರ್ಜ್ ಮಾಡ್ತಿದ್ರೆ ತಾನೆ ತಂಗಿ ಅಂತ. ಸೊ ಇವಾಗ ಏನಾಯ್ತು ಬಿಡಿ, ಹೋಗಿ ಅತ್ತೆ ಮನೆಗೆ ಹೋದ್ರುನು ತಂಗಿ ತಂಗಿನೇ ಅಲ್ವಾ, ಬೇಜಾರ್ ಮಾಡ್ಕೊಬಿಡ್ದು ಅದಕ್ಕೆಲ್ಲ. ಗಂಡನ ಮನೆ ದುಡ್ಡು ಖರ್ಚು ಮಾಡೋದಿಲ್ಲ ಅಂತೆ. ಅವರು ಗಂಡನ ಮನೇಲಿ ದುಡ್ಡೆಲ್ಲ ಉಳಿಸ್ತಾ ಇದಾರೆ ಅವ್ರ ಮಕ್ಕಳಿಗೆ, ಆಮೇಲೆ ಅವ್ರ ಏನಾರು ತಾಳಕ್ ಬೇಕಾಗುತ್ತೆ. ನೀವು ಅವ್ರ ಮನೆಗೆ ಹೋಗ್ತಿರಲ್ಲ, ಅವಾಗ ಅವ್ರಿಗೆ ಖರ್ಚಿಗೆ ಬೇಕಾಗುತ್ತೆ ಅಂತ. ಅಲ್ಲ ಶ್ರೀಧರಣ್ಣ, ಅಲ್ಲ ಸಾರಿ ಶ್ರದ್ಧಾನಂದಣ್ಣ, ಒಂದೇ ಸಲ ಬಾಂಬ್ ಹಾಕ್ಬಿಡಿ ನೀವು. ಮನೆಗೆ ಹೋಗಿ ಚೆನ್ನಾಗ್ ಖರ್ಚು ಮಾಡಿಸಿ, ಅದ್ ಬೇಕು ಇದ್ ಬೇಕು ಅಂತ. ಅಣ್ಣ ಬಂದಿದ್ದಾನಂದ್ರೆ ತರದೇನೆ ಇರಕ್ಕಾಗುತ್ತಾ? ಚಿಕನ್ ಮಟನ್ ಅದು ಇದು ಎಲ್ಲ ತರ್ಬೇಕು. ನಿಮ್ ಬಾಮ ಇದ್ದ ನಿಮ್ ತಂಗಿಗೆ ಒಂದೇ ಸಲ ಖರ್ಚು ಮಾಡಿಸ್ಬಿಡಿ. ಏನು ಮಾಡಲ್ಲ, ನಿಮ್ಮ ಚಾನಲ್ ಹಾಗೆ ಇರುತ್ತೆ. ಹಾಗೆ ನೋಡಿದರೆ ನನ್ನ ತುಂಬ ಜನ ಹುಗ್ದಿದ್ದಾರೆ. ಅವರು ಚಾನಲ್ ತುಂಬ ಚೆನ್ನಾಗಿದೆ, ಏನಾಗಲ್ಲ, ಉಗ್ಗಿರಿ ಮಾ ಅಂತೆ. ಅಯ್ಯೋ ಗೋವಿ